ರೇಣುಕಾ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಇದ್ದಿದ್ದು ನಿಜ ನಿಜ ನಿಜ. ಮರ್ಡರ್ ಸ್ಪಾಟ್ನಲ್ಲಿ ದರ್ಶನ್ ಇದ್ದಿದ್ದಕ್ಕೆ ಸಿಗ್ತಾ ಇದೆ ಐ ವಿಟ್ನೆಸ್. ದರ್ಶನ್ ಅಲ್ಲಿದ್ರು ಎನ್ನುವ ಮಾಹಿತಿಗೆ ಇದೀಗ ವಿಟ್ನೆಸ್ ಕೂಡ ಸಿಗ್ತಾ ಇದೆ. ರೇಣುಕಾ ಸ್ವಾಮಿಯ ಕೇಸ್ನಲ್ಲಿ ಆಪತ್ ಬಾಂಧವನಾಗಿದ್ದ ಸೆಕ್ಯೂರಿಟಿ ಗಾರ್ಡ್ ದರ್ಶನ್ ಪವಿತ್ರ ಇಬ್ರು ಕೂಡ ಬಂದಿದ್ರು ಅಂತ ಹೇಳಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು. ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಅಲ್ಲಿ ಕಣ್ಣಾರೆ ಕಂಡಿರುವಂತ ವ್ಯಕ್ತಿ ಅವರು. ವಿಷ್ಣು ಕೊಲೆಯಾದ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಈ ಕೃತ್ಯವನ್ನ ಕಣ್ಣಾರೆ ಕಂಡಿದ್ದಾರೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಶೆಡ್ಗೆ ಬಂದಿದ್ರು. ರೇಣುಕಾ ಸ್ವಾಮಿ ಕರೆದುಕೊಂಡು ಬಂದಾಗ ಗೇಟ್ ತೆಗೆದಿದ್ದಾನೆ. ನಂತರ ಶೆಡ್ನಲ್ಲಿ ಕೊಠಡಿಗೆ ಕರೆದುಕೊಂಡು ಹೋದ್ರು. ಸದ್ಯ ಜ್ವರದಿಂದ ಬಳಲ್ತಾ ಇದ್ದಾರೆ ಆ ಭದ್ರತಾ ಸಿಬ್ಬಂದಿ ವಿಷ್ಣು. ನೋಡಿ, ಒಂದು ಕಡೆ ದರ್ಶನ್ ಅಲ್ಲಿ ಎಂಟರ್ ಆದ್ರು ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷ್ಯ ಇದೆ. ಅವರ ಜೀಪ್ ಕೂಡ ಇದೆ. ಅವರು ಬಳಸುತ್ತಿದ್ದಂಥ ಐಷಾರಾಮಿ ಜೀಪ್ ಇದು. ಮುಂದೆ ಒಂದು ಸ್ಕಾರ್ಪಿಯೋ ಹೋಗುತ್ತೆ, ಅದರಿಂದ ಅವರ ಜೀಪ್ ಹೋಗುತ್ತೆ. ಜೀಪ್ನಲ್ಲಿ ಹೋಗುವಾಗ ಗೇಟ್ ಓಪನ್ ಮಾಡಬೇಕಲ್ವಾ? ಗೇಟ್ ಓಪನ್ ಮಾಡಿದ್ದು ನಾನೇ ಅಂತ ಹೇಳಿ ಅಲ್ಲಿನ ಭದ್ರತಾ ಸಿಬ್ಬಂದಿ ವಿಷ್ಣು ಹೇಳಿದ್ದಾರೆ. ಸೊ ವಿಷ್ಣು ಇಲ್ಲಿ ಐ ವಿಟ್ನೆಸ್ ಆಗ್ತಾರೆ. ಕಣ್ಣಾರೆ ಕಂಡಿರುವಂಥ ಸಾಕ್ಷಿ ಅವರು. ಹೌದು, ಅವ್ರು ಬಂದಿದ್ರು ಸ್ವಾಮಿ ಇಲ್ಲಿಗೆ ಅಂತ. ದರ್ಶನ್ ಕೂಡ ಅದನ್ನು ಡಿನೈ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ದರ್ಶನ್ ಆಗಲಿ ಅಥವಾ ಪವಿತ್ರ ಗೌಡ ಆಗಲಿ ನಾವು ಈ ಸ್ಥಳಕ್ಕೆ ಬಂದಿಲ್ಲ ಅಂತ ಯಾರೂ ಕೂಡ ಡಿನೈ ಮಾಡ್ತಾ ಇಲ್ಲ. ಹೌದು, ನಾವು ಬಂದಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ವಿಟ್ನೆಸ್ ಅಂತ ಬೇಕಲ್ವಾ? ಈಗ ಪೊಲೀಸರ ಮುಂದೆ ಹೇಳುವಂಥ ಹೇಳಿಕೆಗಳೇ ಶಾಶ್ವತ ಅಂತ ನಾವಿಲ್ಲಿ ಪರಿಗಣಿಸಬೇಕಾಗಿಲ್ಲ. ಕೋರ್ಟ್ನಲ್ಲಿ ಏನು ಹೇಳ್ತಾರೋ ಅದು ಬಹಳ ಮುಖ್ಯವಾಗುತ್ತೆ. ಸೊ ಹೀಗಾಗಿ ದರ್ಶನ್ ಬಂದಿದ್ರು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಅದನ್ನು ಹೇಳ್ತಾ ಇದ್ದಾರೆ.